ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ 9th ಲೆಸನ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇದ್ರ ಬಗ್ಗೆ ಕನ್ನಡದಲ್ಲಿ ಸಮರಿ ನೋಡೋಣಂತ. ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇನ್ ಆ್ಯನ್ ಇಂಟರ್ವ್ಯೂ ವಿತ್ ದ ಅರ್ಜೆಂಟೈನಾ ರೈಟರ್ ಆರ್ಜ್ ಲೂಯಿಸ್ ಬೋರೆಸ್ ಬೈ ರಾಬರ್ಟ್ ಅಲ್ಫೆನಿಯೋ ಅಂತಂದ್ರೆ ಈ ಒಂದು ಲೆಸನ್ ಏನೈತಲ್ಲ ಇದು ಒಂದು ಇಂಟರ್ವ್ಯೂ ಇದೆ. ಏನಂದ್ರೆ ರಾಬರ್ಟ್ ಅಲ್ಫೆನಿಯೋರು ಬೋರೆಸ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಇದೇ ಒಂದು ಲೆಸನ್. Borges had a multifaceted personality. He was a short story writer, a poet, essayist ಆ್ಯಂಡ್ ಟ್ರಾನ್ಸ್ಲೇಟರ್ ಅಂತಂದರೆ ಬೋರೆಸ್ ಅವರು ಏನಿದ್ದಾರಲ್ಲ ಅವರು ಬಹುಮುಖ ಪ್ರತಿಭೆಯನ್ನು ಉಳ್ಳವರಾಗಿದ್ದಾರೆ. ಅವರು ಸಣ್ಣ ಕಥೆಗಳನ್ನು ಕೂಡ ಬರೀತಾರೆ, ಹಾಗೆ ಅವರು ಲೇಖಕರು ಹೌದು, ಮತ್ತು ಪ್ರಬಂಧಗಳನ್ನು ಬರೀತಾರೆ, ಹಾಗೆಯೇ ಕೂಡ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಭಾಷಾಂತರವನ್ನು ಕೂಡ ಮಾಡ್ತಾರೆ. ಇನ್ ದಿಸ್ ಇಂಟರ್ವ್ಯೂ ಬೋರ್ಗೆಸ್ ರಿವೀಲ್ಸ್ ಹೀಸ್ ಥಾಟ್ಸ್ ಅಬೌಟ್ ಲೈಫ್ ಆ್ಯಂಡ್ ಲಿಟ್ರೇಚರ್. ಈ ಒಂದು ಸಂದರ್ಶನದೊಳಗೆ ಬೋರೆಸ್ ಅವರು ಏನು ಹೇಳ್ತಾರೆ ಅಂತಂದರೆ ಜೀವನ ಮತ್ತು ಸಾಹಿತ್ಯದ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. Borges was educated from his father's library rather than from any high school or a university. ಬೋರೆಸ್ ಅವರು ಏನಿದ್ದಾರಲ್ಲ ಅವರು ತಮ್ಮ ತಂದೆಯ ಒಂದು ಗ್ರಂಥಾಲಯದಲ್ಲಿ ಕಲ್ತಿದ್ದೇ ಹೆಚ್ಚು ಯಾವುದೇ ಒಂದು ಯೂನಿವರ್ಸಿಟಿಗಾಗಲಿ ಅಥವಾ ಸ್ಕೂಲು ಕಾಲೇಜಸ್ಗಾಗಿ ಅವರು ಹೋಗಿಲ್ಲ. His mother was kind-hearted and a gracious woman who had no enemies and had a lot of influence on Borges. ಅಂತಂದ್ರೆ ಇವ್ರ ತಾಯಿಯವರು ತುಂಬ ಕರುಣೆ ಉಳ್ಳ ಅಂಥವರಾಗಿದ್ದರು, ಹಾಗೆಯೇ ಕೂಡ ಇವ್ರಿಗೆ ಯಾವುದೇ ರೀತಿಯಂಥ ಶತ್ರುಗಳಾಗಲಿ ಇರಲಿಲ್ಲ. ಒಂದು ಬೋರೆಸ್ ಅವರ ಜೀವನದಲ್ಲಿ ಇವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. He felt somewhat guilty for not having given her the deserved happiness. ಅಂತಂದ್ರೆ ತಮ್ಮ ತಾಯಿಗೆ ಅವರು ಸಂಪೂರ್ಣವಾಗಿ ಖುಷಿಯನ್ನು ನೀಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವರು ಗಿಲ್ಟ್ ಫೀಲ್ನ ಮಾಡ್ಕೋತಾರೆ. Borges became a blind at the age of 55, but he never complained about it. Instead, he considered it as a way of ಲೈಫ್. ಅಂತಂದರೆ 55ನೇ ವರ್ಷದೊಳಗೆ ಅವರು ತಮ್ಮ ಕಣ್ಣುಗಳನ್ನು ಕಳ್ಕೊಳ್ತಾರೆ. ಅವರು ಅದನ್ನು ಯಾವುದೇ ರೀತಿಯಾಗಿ ಇದು ಒಂದು ನನ್ನ ಸಮಸ್ಯೆ ಅಂತ ಅಂದ್ಕೊಳ್ಳಿಲ್ಲ, ಇದು ಕೂಡ ನನ್ನ ಜೀವನದ ಒಂದು ಹಾದಿ ಅಂತ ತಿಳ್ಕೊಂಡು ತಮ್ಮ ಜೀವನವನ್ನು ಸುಖವಾಗಿ ನಡೆಸ್ತಾ ಹೋದರು. He accepted his blindness and considered humiliation, misfortunes and embarrassments as a raw material as a clay to shape his art. ಅಂತಂದ್ರೆ ಅವರು ತಮ್ಮ ಒಂದು ಕುರುಡುತನವನ್ನು ಒಪ್ಪಿಕೊಳ್ಳುತ್ತಾರೆ, ಹಾಗೆಯೇ ನಿಂದನೆ, ದುರಾದೃಷ್ಟ, ಅಪಮಾನ ಇವೆಲ್ಲವೂ ಜೇಡಿ ಮಣ್ಣಿನಂತೆ ತಮಗಿಷ್ಟವಾದ ಒಂದು ಕಲೆಯನ್ನು ಮಾಡಿಕೋಬಹುದು ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ಹೀಸ್ ಪರ್ಸ್ನಲ್ ಡೀಟೇಲ್ಸ್, ಬೋರೆಸ್ ಎಕ್ಸ್ಪ್ರೆಸ್ಡ್ ಹೀಸ್ ವ್ಯೂ ಆನ್ ಪೋಯಟ್ರಿ ಆ್ಯಂಡ್ ಲಿಟ್ರೇಚರ್. ಅವರ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಹೊರತುಪಡಿಸಿ ಅವರು ಕವಿತೆ ಮತ್ತು ಸಾಹಿತ್ಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಕಾರ್ಡಿಂಗ್ ಟು ಹಿಮ್, ಪೋಯಟ್ರಿ ಈಸ್ ಬೋತ್ ಆನ್ ಅಸೆಥೆಟಿಕ್ ಆ್ಯಂಡ್ poetic act. It is magical, mysterious and unexplainable. ಅಂತಂದ್ರೆ ಕವಿತೆ ಅನ್ನೋದು ಏನಿದೆಯಲ್ಲ ಇದನ್ನು ವರ್ಣಿಸಲು ಸಾಧ್ಯವಾಗದಂತಹ ಸುಂದರವಾದಂತಹ ಒಂದು ವಿಷಯವಾಗಿದೆ ಅಂತ ಹೇಳ್ತಾರೆ. He says that poetry is the use of precious word in the ರೈಟ್ ಪ್ಲೇಸ್. ಅಂತಂದರೆ ಕವಿತೆ ಅನ್ನೋದು ಸರಿಯಾದ ಸಮಯದೊಳಗೆ, ಸರಿಯಾದ ಒಂದು ಜಾಗದೊಳಗೆ, ಸರಿಯಾದ ಪದಗಳನ್ನು ಬಳಕೆ ಮಾಡಿ ರಚನೆ ಮಾಡುವಂಥದ್ದಾಗಿದೆ ಅಂತ ಹೇಳ್ತಾರೆ. He reduces all metaphors into 5 or 6 groups such as time and river, life and dreams, death and sleep, stars and ice and ಫ್ಲವರ್ಸ್ ಆ್ಯಂಡ್ ಹ್ಯೂಮನ್. ಅಂತಂದರೆ ಅವರು ಎಲ್ಲ ಮೆಟಾಫರ್ಸ್ಗಳನ್ನು ರೆಡ್ಯೂಸ್ ಮಾಡಿ ಅವುಗಳನ್ನ 5 ಮತ್ತು 6 ರೀತಿಯೊಳಗೆ ಗ್ರೂಪ್ ಮಾಡಿ ಹೇಳ್ತಿದ್ದಾರೆ. ಅವು ಯಾವ್ಯಾವ ಅಂತಂದರೆ ಸಮಯ ಮತ್ತು ನದಿ, ಜೀವನ ಮತ್ತು ಕನಸುಗಳು, ಸಾವು ಮತ್ತು ನಿದ್ದೆ, ನಕ್ಷತ್ರಗಳು ಮತ್ತು ಕಣ್ಣುಗಳು, ಹೂಗಳು ಮತ್ತು ಮಹಿಳೆ. ಈ ರೀತಿಯಾಗಿ ಅವರು ಒಂದು ಮೆಟಾಫರ್ನ ಯೂಸ್ ಮಾಡ್ಕೋತಾರೆ ತಮ್ಮ ಒಂದು ಕವಿತೆ ಒಳಗೆ ಅಂತ ಹೇಳ್ತಿದ್ದಾರೆ. He thinks that book will never disappear because they are the extension of our imagination and memories. ಅಂತಂದರೆ ಪುಸ್ತಕಗಳು ಎಂದಿಗೂ ಕಣ್ಮರೆಯಾಗುವುದಿಲ್ಲ, ಏಕೆಂದರೆ ಅವು ನಮ್ಮ ಒಂದು ನೆನಪುಗಳು ಮತ್ತು ಕಲ್ಪನೆಯನ್ನು ವಿಸ್ತರಣೆ ಮಾಡುವಂತಹದ್ದಾಗಿದೆ. ದ ಮಾಡರ್ನ್ ಟೆಕ್ನಾಲಜೀಸ್ ಡಸ್ ಅಫೆಕ್ಟ್ ದ ಬುಕ್ಸ್. ಅಂತಂದರೆ ಒಂದು ಏನು ಈಗ ನಾವು ಆಧುನಿಕವಾಗಿ ಟೆಕ್ನಾಲಜಿನ ಏನು ಯೂಸ್ ಮಾಡ್ಕೋತಾ ಇದ್ದೀವಲ್ಲ ಇದರಿಂದ ಪುಸ್ತಕಗಳಿಗೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ತಿದ್ದಾರೆ. ದ ಬುಕ್ಸ್ ಆರ್ ದ ಗ್ರೇಟ್ ಮೆಮೊರೀಸ್ ಆಫ್ ಆಲ್ ಸೆಂಚುರೀಸ್ ಆ್ಯಂಡ್ ಸೊ ದೇರ್ ಫಂಕ್ಷನ್ಸ್ ಈಸ್
ಇರ್ಪ್ಲೇಸಬಲ್ ಅಂತಂದರೆ ಪುಸ್ತಕಗಳು ಶತಮಾನಕ್ಕೂ ಕೂಡ ನೆನಪುಗಳನ್ನು ತಂದಿರುವಂಥವಾಗಿವೆ. ಹಾಗಾಗಿ ಇದರ ಒಂದು ಜಾಗವನ್ನು ಯಾವುದೂ ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬೋರ್ಗೆಸ್ firmly believes that if books disappear, surely history would disappear and surely man would disappear ಅಂತಂದರೆ ಪುಸ್ತಕಗಳು ಏನಾದ್ರು ಕಣ್ಮರೆ ಆದ್ರೆ ಅದರಿಂದ ಇತಿಹಾಸ ಕೂಡ ಕಣ್ಮರೆ ಆಗುತ್ತೆ. ಇತಿಹಾಸ ಕಣ್ಮರೆ ಆದರೆ ಮನುಷ್ಯ ಕೂಡ ಕಣ್ಮರೆ ಆಗುತ್ತೆ ಅಂತಂದರೆ ಇದಕ್ಕೆ ಒಂದಕ್ಕೊಂದು ಲಿಂಕ್ ಇದೆ. ಮನುಷ್ಯ ಇದ್ರೇ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ, ಹಿಸ್ಟ್ರಿ ಇದ್ರೇ ಬುಕ್ಸ್ಗಳು ಕ್ರಿಯೇಟ್ ಆಗ್ತವೆ. ಇದರಿಂದ ಒಂದೊಂದು ಕಣ್ಮರೆ ಆಗ್ತಾ ಹೋದರೆ ಎಲ್ಲನೂ ವಿನಾಶ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಈ ಒಂದು ಲೆಸನ್ದು ಶಾರ್ಟ್ ಸಮ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.